ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಸರ್ವಶ್ರೇಷ್ಠ ರಾಜಕಾರಣಿ, ಸರಳತೆಗೆ ಹೆಸರುವಾಸಿಯಾದಂಥ ಮತ್ತು ಒಬ್ಬ ಮಾದರಿ ರಾಜಕಾರಣಿ ಆದಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಸಾಹೇಬರಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ಇವತ್ತು ಎಸ್.ಎಂ. ಕೃಷ್ಣ ಸಾಹೇಬ್ರ ಬಗ್ಗೆ ಹೇಳೋದಾದ್ರೆ, ಇವತ್ತು ಶಾಲೆಯಲ್ಲಿ ಒಂದು ಊಟವನ್ನ ಕೊಡುವಂತ ಒಂದು ವ್ಯವಸ್ಥೆ, ಎಷ್ಟೋ ಜನ ಮಕ್ಕಳು ಇವತ್ತು ಶಾಲೆಗೆ, ಸರ್ಕಾರಿ ಶಾಲೆ ಅಂತ ಬರ್ತಿರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ಒಂದು ಬಿಸಿ ಊಟವನ್ನು ಕೊಟ್ಟು ಮಕ್ಕಳನ್ನ ಶಾಲೆಗೆ ಬರೋ ನಿಟ್ಟಿನಲ್ಲಿ ಅವತ್ತು ಕಾರ್ಯವನ್ನ ನಿರ್ವಹಿಸಿದಂತಹ ಅಂದಿನ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಸಾಹೇಬ್ರನ್ನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಅದಲ್ಲದೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತ ಒಂದು ಕೆಲಸವನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಅಂದಿನ ಒಂದು ಮುಖ್ಯಮಂತ್ರಿಗಳಾಗಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಬ್ಬ ಕಡು ಬಡವನಿಗೂ ಸಹ ಒಂದು ಸರ್ಕಾರದ ಸವಲತ್ತುಗಳನ್ನ ತಲುಪೋ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಸಾಹೇಬರು. ಮತ್ತು ಇವತ್ತು IT-BT, ಇವತ್ತು ನಾವು ಬೆಂಗಳೂರು ಇವತ್ತು ಪ್ರಪಂಚದಲ್ಲೇ ಇವತ್ತು ಬೆಂಗಳೂರು ಇಷ್ಟೊಂದು ಬೆಳೆಯೋದಕ್ಕೆ ಮುಖ್ಯ ಕಾರಣೀಭೂತರ ಅಂತ ಹೇಳಿದ್ರೆ ಅದು ಎಸ್.ಎಂ. ಕೃಷ್ಣ ಸಾಹೇಬರು. ಮತ್ತು ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಅವರ ಒಂದು ಕೊಡುಗೆಗಳನ್ನ ಹೇಳಕ್ ಹೋದ್ರೆ ಸಾಕಷ್ಟಿದೆ. ಅದರಲ್ಲಿ ಇವತ್ತು ಒಂದು ಕಾವೇರಿಯ ಒಂದು ಸಮಸ್ಯೆಯನ್ನು ನಿಭಾಯಿಸುವಂತ ಸಂದರ್ಭದಲ್ಲಿ ಇವತ್ತು ಬಹುಶಃ ಅವರ ಒಂದು ಅನುಭವ ಮತ್ತು ನಿಜವಾಗ್ಲೂ ಇವತ್ತು ನಾವು ಅದನ್ನೆಲ್ಲ ಸ್ಮರಿಸಬೇಕಾಗ್ತದೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಸುರಕ್ಷಿತವಾಗಿ ಕರೆತಂದದ್ದು ಎಸ್.ಎಂ. ಕೃಷ್ಣ ಸಾಹೇಬರು. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಅವರ ಒಂದು ಅಗಲಿಕೆಯ ನೋವನ್ನ ಅವರ ಕುಟುಂಬದವರಿಗೆ ಅದನ್ನ ಭರಿಸುವಂತ ಒಂದು ಶಕ್ತಿಯನ್ನು ನೀಡಲಿ. ಇವತ್ತು ಅವರ ಒಂದು ಕುಟುಂಬ ಇವತ್ತು ದುಃಖತಪ್ತರಾಗಿದ್ದಾರೆ. ಅವ್ರಿಗೆ ಭಗವಂತ ಅವ್ರ ಜೊತೆಲಿ ನಿಂತವರೆಲ್ಲ ಅವ್ರ ಆತ್ಮಕ್ಕೆ ಒಂದು ಎಸ್.ಎಂ. ಕೃಷ್ಣ ಸಾಹೇಬ್ರ ಒಂದು ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋದನ್ನ ನಾನು ಇಷ್ಟ ಪಡ್ತೀನಿ. ಪರಿಚಯ ಮಹೇಶ್ ಆರೋಗ್ಯರೆ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಹಿಂದುಳಿದ ವಿಭಾಗ.